ವೆಲ್ಕಮ್ ಟು ಕುಣಬಿ ಬ್ರದರ್ಸ್ ಎಜುಕೇಷನಲ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಕೇಳುವ 10 ಪ್ರಶ್ನೆಗಳು ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ವೀಕ್ಷಿಸಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಹಾಗೂ ಈ ವಿಡಿಯೋದ ಕೊನೆಯಲ್ಲಿ ತಾವು ಎಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಿ ಎಂದು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಮೊದಲ ಪ್ರಶ್ನೆ ಹೀಗಿದೆ: ಯಾವ ಜೀವಿಯು ಮಲಗುವಾಗ ಒಂದು ಕಣ್ಣು ತೆರೆದೇ ಮಲಗುತ್ತದೆ? ಆಪ್ಷನ್ ಎ ಆಮೆ, ಬಿ ಏಡಿ, ಸಿ ಮೊಸಳೆ, ಡಿ ಡಾಲ್ಫಿನ್. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಮೊಸಳೆ. ಎರಡನೇ ಪ್ರಶ್ನೆ: ಯಾವ ದೇಶವು ATM ಮಷಿನ್ಗಳನ್ನು ಬಳಸುವುದಿಲ್ಲ? ಆಪ್ಷನ್ ಎ ಮೊನ್ಯಾಕೋ, ಬಿ ಸಿಂಗಾಪುರ್, ಸಿ ಇರಿಟ್ರಿಯಾ, ಡಿ ನಾರ್ತ್ ಕೊರಿಯಾ. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ನಾರ್ತ್ ಕೊರಿಯಾ. ಮೂರನೇ ಪ್ರಶ್ನೆ: ಭಾರತದ ಅತ್ಯಂತ ಪ್ರಾಚೀನ ಕ್ರೀಡೆ ಯಾವುದು? ಆಪ್ಷನ್ ಎ ಕ್ರಿಕೆಟ್, ಬಿ ರೆಸ್ಟ್ಲಿಂಗ್, ಸಿ ಕಬಡ್ಡಿ, ಡಿ ಹಾಕಿ. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ರೆಸ್ಟ್ಲಿಂಗ್. ನಾಲ್ಕನೇ ಪ್ರಶ್ನೆ: ಪ್ರಪಂಚದಲ್ಲಿ ಅತಿ ಹೆಚ್ಚು ಮೀನು ಉತ್ಪಾದಿಸುವ ದೇಶ ಯಾವುದು? ಆಪ್ಷನ್ ಎ ಅಮೇರಿಕಾ, ಬಿ ಭಾರತ, ಸಿ ಚೀನಾ, ಡಿ ರಷ್ಯಾ. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಚೀನಾ. ಮುಂದಿನ ಪ್ರಶ್ನೆ: ರಷ್ಯಾ ದೇಶದ ರಾಷ್ಟ್ರೀಯ ಪ್ರಾಣಿ ಯಾವುದು? ಆಪ್ಷನ್ ಎ ಹುಲಿ, ಬಿ ನವಿಲು, ಸಿ ಕರಡಿ, ಡಿ ಸಿಂಹ. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಆಪ್ಷನ್ ಸಿ ಕರಡಿ. ಮುಂದಿನ ಪ್ರಶ್ನೆ: ಯಾವ ಬಿಸ್ಕೆಟ್ ನಮ್ಮ ಆರೋಗ್ಯಕ್ಕೆ ಅಪಾಯಕಾರಿಯಾಗಿದೆ? ಆಪ್ಷನ್ ಎ ಪಾರ್ಲೆಜಿ, ಬಿ ಓರಿಯೋ, ಸಿ 2020, ಡಿ ಗುಡ್ ಡೇ. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಓರಿಯೋ. ಮುಂದಿನ ಪ್ರಶ್ನೆ: ಚದುರಂಗ ಯಾವ ದೇಶದಲ್ಲಿ ಹುಟ್ಟಿದೆ? ಆಪ್ಷನ್ ಎ ಇಂಡೋನೇಷ್ಯಾ, ಬಿ ನೇಪಾಳ, ಸಿ ಸುಡಾನ್, ಡಿ ಭಾರತ. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ. ನೆಕ್ಸ್ಟ್ ಕ್ವೆಶ್ಚನ್: ನೊಬೆಲ್ ಪ್ರಶಸ್ತಿಯನ್ನು ಯಾವ ದಿನದಂದು ವಿತರಣೆ ಮಾಡುವರು? ಆಪ್ಷನ್ ಎ ಡಿಸೆಂಬರ್ 10, ಬಿ ಡಿಸೆಂಬರ್ 8, ಡಿ ಡಿಸೆಂಬರ್ 11, ಡಿ ಡಿಸೆಂಬರ್ 1. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಡಿಸೆಂಬರ್ 10. ಆನೆಯು ಎಷ್ಟು ಹಲ್ಲುಗಳನ್ನು ಹೊಂದಿದೆ? ಆಪ್ಷನ್ ಎ 2 ಹಲ್ಲುಗಳು,
ಬಿ 4 ಹಲ್ಲುಗಳು, ಸಿ 39 ಹಲ್ಲುಗಳು, ಡಿ 26 ಹಲ್ಲುಗಳು. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಆಪ್ಷನ್ ಡಿ 26 ಹಲ್ಲುಗಳು. ಆನೆಯು 26 ಹಲ್ಲುಗಳನ್ನು ಹೊಂದಿದೆ. ದಂತಗಳೆಷ್ಟು? 2. ನೆಕ್ಸ್ಟ್ ಕ್ವೆಶನ್. ರೆಕ್ಕೆಗಳನ್ನು ಹೊಂದದೇ ಇರುವ ಪಕ್ಷಿ ಯಾವುದು? ಆಪ್ಷನ್ ಎ ಬಾವಲಿ, ಬಿ ಕಿವಿ ಪಕ್ಷಿ, ಸಿ ಪೆಂಗ್ವಿನ್, ಡಿ ಯಾವುದೂ ಅಲ್ಲ. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರಿಯಾದ ಉತ್ತರ ಆಪ್ಷನ್ ಬಿ ಕಿವಿ ಪಕ್ಷಿ. ಕಿವಿ ಪಕ್ಷಿಯು ರೆಕ್ಕೆಗಳನ್ನು ಹೊಂದಿರುವುದಿಲ್ಲ. ಇಲ್ಲಿಯವರೆಗೂ ನಮ್ಮ ಕ್ವಿಜ್ಜನ್ನು ವೀಕ್ಷಿಸಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು.